ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ 4 ವರ್ಷ ಪ್ರಾಯದ ಮಗುವನ್ನು ಕಗ್ಗೊಲೆ ಮಾಡಿರುವ ಘಟನೆ ವಿರಾಜಪೇಟೆಯ ಚಿಕ್ಕಪೇಟೆಯ ಲೈನ್ ಮನೆಯಲ್ಲಿ ನಡೆದಿದೆ. ನಾದಿನಿ ಸುಚಿತ್ರಾ ಅವರ ಚರಣ್ ಎಂಬ ಬಾಲಕನನ್ನ ಕೈಯಿಂದ ಹೊಡೆದು ಕೊಲೆ ಮಾಡಲಾಗಿದ್ದು, ಕಳೆದ 2 ತಿಂಗಳಿನಿಂದ ಪತ್ನಿ ಮತ್ತು ಆಕೆಯ ಸಹೋದರಿ ಮಗುವಿನ ಜೊತೆಗೆ ಒಂದೇ ಮನೆಯಲ್ಲಿ ವಾಸ ಮಾಡಿಕೊಂಡಿದ್ರು ಅಂತ ತಿಳಿದುಬಂದಿದೆ. ನಾದಿನಿಯ ಮೇಲೆ ಬಲಾತ್ಕಾರ ಮತ್ತು ಮಗುವಿನ ಕೊಲೆ ಪ್ರಕರಣದಲ್ಲಿ ಪ್ರತಾಪ್ನ ವಿರುದ್ಧ ವಿರಾಜಪೇಟೆ ನಗರ ಪೊಲೀಸರು ಪ್ರಕರಣ ದಾಖಲು ಮಾಡಿದ್ದು, ಆರೋಪಿ ಪ್ರತಾಪ್ನನ್ನು ಬಂಧಿಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ, ಪೊಲೀಸ್ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ, ಗ್ರಾಮಾಂತರ ಠಾಣೆ ಅಧಿಕಾರಿ ಜೇನ್ ಲತಾ, ನಗರ ಠಾಣೆಯ ಕಾವೇರಪ್ಪ ಸೇರಿದಂತೆ ಅನೇಕ ಪೊಲೀಸರು ಆಗಮಿಸಿದ್ರು. ವಿರಾಜಪೇಟೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಚಿಕ್ಕಪೇಟೆ ಜಾಗ ಇರುವಂತಹ ಲೈನ್ ಮನೆಯಲ್ಲಿ ಒಂದು 4 ವರ್ಷದ ಮಗುವಿನ ಡೆತ್ ಆಗಿದೆ ಎನ್ನುವ ಇಂಟಿಮೇಷನ್ ನಮಗೆ ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯೇ ಆ ಲೈನ್ ಮನೆಯಲ್ಲೇ ವಾಸವಿರುವಂತಹ ಒಬ್ಬ ಆರೋಪಿ ಪ್ರತಾಪ್ ಅನ್ನೋನು ಮಾಡಿರ್ತಾನೆ ಎಂಬ ನಮಗೆ ಮಾಹಿತಿ ಬಂದ ಮೇರೆಗೆ ವಿರಾಜಪೇಟೆ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು FIRನ ನಾವು ದಾಖಲು ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಪರೀಕ್ಷೆ ಹಾಗೆ ಇದು ಆರೋಪಿನ ದಸ್ತಗಿರಿ ಮಾಡುವಂತಹ ಒಂದು ಪ್ರೊಸೀಜರ್ ನಾವಿನ್ನು ಮಾಡ್ತಿದ್ದೀವಿ. ಮುಂದೆ ಏನೇನು ಕ್ರಮ ತಗೊಳ್ತೀವಿ ಅನ್ನೋದನ್ನು ಪ್ರೊಸೀಜರ್ ಮಾಡಾದ್ಮೇಲೆ ನಿಮಗೆ ತಿಳಿಸ್ಕೊಡ್ತೀವಿ. ನಮಗೆ ಅಟ್ ಪ್ರೆಸೆಂಟು ಒಂದು FIR ದಾಖಲಾಗಿದೆ. ವೈದ್ಯಕೀಯ ಪರೀಕ್ಷೆ ಹಾಗೂ ದಸ್ತಗಿರಿ ಮಾಡುವಂತಹ ಒಂದು ಪ್ರೊಸೀಜರ್ ಏನಿದೆ ಅದನ್ನು ನಾವಿನ್ನು ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕೆ ನಡೆದಿದೆ ಅಂತ ಗೊತ್ತಿಲ್ಲ. ಎಲ್ಲರೂ ಒಂದೇ ಕುಟುಂಬದವರು ಆಗಿದ್ದರು ಅಂತ ಇಲ್ಲಿ ನೀಡಿದಂತಹ ಕಂಪ್ಲೇಂಟ್ ಹಾಗೂ ಆರೋಪಿ ಒಂದೇ ಕುಟುಂಬದವರು. ಅವರ ಮಧ್ಯೆ ಒಂದು ಅನೈತಿಕ ಸಂಬಂಧ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಜಗಳ ಆಯಿತು. ಆ ಒಂದು ಜಗಳದಲ್ಲಿ ಮಗುವಿಗೆ ಗಾಯ ಆಗಿ ಮಗು ಸಾವನ್ನಪ್ಪಿದೆ ಅನ್ನುವ ಮಾಹಿತಿ ನಮಗೆ ಪ್ರಥಮವಾಗಿ ಸಿಕ್ಕಿರುವಂಥದ್ದು. ಯಾವಾಗ ನಡೆದ ಘಟನೆ? ಯಾವಾಗ ನಡೆದಿದ್ದು? ಇದು ನಮಗೆ 12ನೇ ತಾರೀಕು ಬೆಳಿಗ್ಗೆ ಗೊತ್ತಾಗುತ್ತೆ. ಬೆಳಗಿನ ಜಾವ ನಡೆದಿರಬಹುದು ಅನ್ನೋದು ನಮಗೆ ಬಂದಂಥ ಮಾಹಿತಿ.